ಇನ್ನು ಸಿಐಡಿ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಅಂಜಲಿ ಹತ್ಯೆಯ ಆರೋಪಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ವಿಚಾರಣೆ ವೇಳೆ ಸಿಐಡಿ ಮುಂದೆ ಗಿರೀಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನಂತೆ. ಅಂಜಲಿಯನ್ನ ನಾನು ಮೈಸೂರಿಗೆ ಬಾ ಅಂತ ಕರೆದಾಗ ಆಕೆ ಬರಲಿಲ್ಲ. ಕೊಲೆಯಾಗೋ ಹಿಂದಿನ ದಿನ 1,000 ರೂಪಾಯಿ ಫೋನ್ ಪೇ ಮಾಡಿದ್ದೆ ಅಂತ ಆರೋಪಿ ಗಿರೀಶ್ ಹೇಳಿದ್ದಾನಂತೆ. ಆಗ 1,000 ರೂಪಾಯಿ ಹಣವನ್ನ ತೆಗೆದುಕೊಂಡು ಅಂಜಲಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ಲು. ಅದೇ ಕಾರಣಕ್ಕೆ ಸಿಟ್ಟು ಬಂದು ಕೊಲೆ ಮಾಡಿದೆ ಅಂತ ಆರೋಪಿ ಗಿರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಗಿರೀಶ್ ಹತ್ಯೆ ಮಾಡಿದ್ದಾಗಿ ಒಪ್ಪಿಕೊಂಡ. ಈ ಒಂದು ಫೋನ್ ಪೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕೊಟ್ಟಿರೋದ್ರಿಂದ, ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ನಾನು ಬಾ ಅಂತೇಳಿ ಕರೆದಿದ್ದೆ ಮೈಸೂರಿಗೆ, ಆದರೆ ಅಂಜಲಿ ಬರಲಿಲ್ಲ. ಅದಕ್ಕೆ ನನಗೆ ಸಿಟ್ಟು ಬಂದಿತ್ತು. ಫೋನ್ ಪೇ ವಿಚಾರಕ್ಕೂ ಅಷ್ಟೇ ಆಕೆ ಆಗಾಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ಹಾಗಾಗಿ ಕೊಲೆ ಮಾಡಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದಂತೆ. ಹಾಗಾದರೆ ಗಿರೀಶ್ನೇ ಆರೋಪಿನ ಅನ್ನುವಂಥ ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ. ನಾನು ಮೈಸೂರಿಗೆ ಬಾ ಎಂದು ಕರೆದೆ, ಬರಲಿಲ್ಲ. ಕೊಲೆಯಾಗೋ ಹಿಂದಿನ ದಿನ 1,000 ರೂಪಾಯಿ ಫೋನ್ ಪೇ ಮಾಡಿದ್ದೆ. ಆಗ 1,000 ರೂಪಾಯಿ ಹಣ ತೆಗೆದುಕೊಂಡು ಅಂಜಲಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ಲು. ಅದೇ ಕಾರಣಕ್ಕೆ ಸಿಟ್ಟು ಬಂದು ಕೊಲೆ ಮಾಡಿದೆ ಎಂದಿ. ಅಂಜಲಿಯನ್ನ ನಾನು ಮೈಸೂರಿಗೆ ಬಾ ಎಂದು ಕರೆದೆ, ಬರಲಿಲ್ಲ. ಕೊಲೆಯಾಗೋ ಹಿಂದಿನ ದಿನ 1,000 ರೂಪಾಯಿ ಫೋನ್ ಪೇ ಮಾಡಿದ್ದೆ. ಆಗ 1,000 ರೂಪಾಯಿ ಹಣ ತೆಗೆದುಕೊಂಡು ಅಂಜಲಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ಲು. ಅದೇ ಕಾರಣಕ್ಕೆ ಸಿಟ್ಟು ಬಂದು ಕೊಲೆ ಮಾಡಿದೆ ಎಂದಿರೋ ಆರೋಪಿ ಗಿರೀಶ್. ಅಂಜಲಿಯನ್ನ ನಾನು ಮೈಸೂರಿಗೆ ಬಾ ಎಂದು ಕರೆದೆ, ಬರಲಿಲ್ಲ. ಕೊಲೆಯಾಗೋ ಹಿಂದಿನ ದಿನ 1,000 ರೂಪಾಯಿ ಫೋನ್ ಪೇ ಮಾಡಿದ್ದೆ. ಆಗ 1,000 ರೂಪಾಯಿ ಹಣ ತೆಗೆದುಕೊಂಡು ಅಂಜಲಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ಲು. ಅದೇ ಕಾರಣಕ್ಕೆ ಸಿಟ್ಟು ಬಂದು ಕೊಲೆ ಮಾಡಿದೆ ಎಂದಿರೋ ಆರೋಪಿ ಗಿರೀಶ್. ಅಂಜಲಿಯನ್ನ ನಾನು ಮೈಸೂರಿಗೆ ಬಾ ಎಂದು ಕರೆದೆ, ಬರಲಿಲ್ಲ. ಕೊಲೆಯಾಗೋ ಹಿಂದಿನ ದಿನ ಕೊಲೆಯಾಗೋ ಹಿಂದಿನ ದಿನ 1,000 ರೂಪಾಯಿ ಫೋನ್ ಪೇ ಮಾಡಿದ್ದೆ ನಾನು. ಅದೇ ರೀತಿಯಾಗಿ ಮೈಸೂರಿಗೆ ಬಾ ಅಂತ ನಾನು ಅಂಜಲಿಗೆ ಕರೆದೆ, ಆದರೆ ಅಂಜಲಿ ಬರಲಿಲ್ಲ. ಹೀಗಾಗಿ ನನಗೊಂದು ಸಿಟ್ಟಿತ್ತು. ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಅಂಜಲಿ. ಹಾಗಾಗಿ ಕೊಲೆ ಮಾಡಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದಂತೆ ಆರೋಪಿ ಗಿರೀಶ್. ಹಾಗಾಗಿ ಈಗ ಆರೋಪಿ ಹಾಗಾದರೆ ತಪ್ಪೊಪ್ಕೊಂಡ ಅನ್ನುವಂಥ ಪ್ರಶ್ನೆ ಎದುರಾಗಿದೆ.